ಸುಮಾರು ವರ್ಷಗಳಿಂದ ಈ ಅಂಬಲಗ ಗ್ರಾಮದಲ್ಲಿ ಶಿಕ್ಷಕರೆಂದು ಸೇವೆ ಸಲ್ಲಿಸಿದ್ದೀವಿ 11 ವರ್ಷ. ಅದರಲ್ಲಿ ಈ ನಮ್ಮದೇ ವಿದ್ಯಾರ್ಥಿಯಾಗಿರ್ತಕ್ಕಂಥ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂಬಲಗದಲ್ಲಿ ಓದಿರುವಂಥ ವಿದ್ಯಾರ್ಥಿ ಶಿವಕುಮಾರ್ ಗೋನೇಕಿ ಅವರು ಇವತ್ತಿನ ದಿವಸ ಭವ್ಯ ಪ್ರಮಾಣದೊಳಗೆ ದೇವಿ ಶಕ್ತಿಯಿಂದ ಆ ಒಂದು ದೇವಿಯ ಅನುಗ್ರಹದಿಂದ ಮುತ್ಯನ ಒಂದು ಸ್ಥಾನವನ್ನು ಪಡೆದಿದ್ದಾರೆ. ಅದು ನಮಗೆ ಹೆಮ್ಮೆಯ ವಿಷಯ. ಯಾಕಂದ್ರೆ ನಮ್ಮಿಂದ ಶಿಕ್ಷಣ ಪಡೆದಂಥ ಒಂದು ವಿದ್ಯಾರ್ಥಿಗಳು ಇಷ್ಟೊಂದು ಭವ್ಯ ಮಟ್ಟದ ಒಂದು ಸ್ಥಾನವನ್ನು ಗಳಿಸಿದ್ದಕ್ಕಾಗಿ ಭಾಳ ಸಂತೋಷವಾಗಿರುತ್ತದೆ. ಅದಲ್ಲದೆ ಈ ಒಂದು ಭವ್ಯ ತಮ್ಮದೇ ಆದಂಥ ಆಸ್ತಿಯಲ್ಲಿ ಜಮೀನಿನಲ್ಲಿ ಒಂದು ಭವ್ಯವಾದಂಥ ಒಂದು ಶೆಡ್ಡನ್ನು ತಯಾರು ಮಾಡಿಕೊಂಡು ದೇವಿಯ ಒಂದು ಆರಾಧನೆ, ದೇವಿಯ ಒಂದು ಸೇವೆಯನ್ನು ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಸರ್ಕಾರದಿಂದ ಏನಾದರೂ ಸೌಲಭ್ಯ, ಈ ಒಂದು ಭವ್ಯವಾದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಬೇಕಂತ ಒಂದು ಇಚ್ಛಾವನ್ನು ಇಟ್ಟುಕೊಂಡಿದ್ದಾರೆ. ಅದಕ್ಕಾಗಿ ಸರ್ಕಾರದವರು ಮತ್ತು ಸಾರ್ವಜನಿಕರು ಸಾಧ್ಯವಾದಷ್ಟು ಸಹಕಾರ ಮತ್ತು ಧನ ಸಹಾಯ ಮಾಡಿ ಅವರಿಗೆ ಒಂದು ಉನ್ನತ ಮಟ್ಟದ ಒಂದು ಸ್ಥಾನವನ್ನು ಕೊಡಬೇಕೆಂದು ನಾ ಎಲ್ಲ ಸರ್ಕಾರದ ಅಧಿಕಾರಿಗಳಿಗೂ ಮತ್ತು MLA ಅವರಿಗೂ ಮತ್ತು MP ಅವರಿಗೂ, ಅದಲ್ಲದೆ ಅಂಬಲಗ ಗ್ರಾಮದ ಗ್ರಾಮಸ್ಥರಿಗೂ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರ ಜನರಿಗೂ ಕೇಳಿಕೊಳ್ಳುವುದೇನೆಂದರೆ, ಈ ಒಂದು ಭವ್ಯವಾದ ಸ್ಥಳದಲ್ಲಿ ತಮ್ಮದೇ ಆದಂಥ ಸ್ವಂತ ಜಮೀನಿನಲ್ಲಿ ಈ ಒಂದು ಕಟ್ಟಡ ನಿರ್ಮಾಣ ಮಾಡಬೇಕು. ಮುಂದಿನ ಜನರಿಗೆ ಒಂದು ಸೇವೆಯನ್ನು ಸಲ್ಲಿಸಬೇಕು. ದೇವಿಯ ಒಂದು ಆರಾಧನೆ ಕಡ್ಡಾಯವಾಗಿ ನಡೀತಾ ಇರಬೇಕು ಅನ್ನತಕ್ಕಂಥದ್ದು ಈ ಒಂದು ಆಶೆಯನ್ನು ಇಟ್ಟುಕೊಂಡು ಈ ದೇವಿಯ ಆರಾಧನೆಯನ್ನು ಮಾಡುತ್ತಿರುವಂಥ ಶಿವಕುಮಾರ್ ಅವರಿಗೆ ಒಳ್ಳೆಯ ಒಂದು ದೇವಿಯ ಒಂದು ಆಶೀರ್ವಾದ ಇನ್ನಷ್ಟು ಹೆಚ್ಚಿಸಲಿ. ದೇವರು ಅವರಿಗೆ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಲೆಂದು ಕೇಳಿಕೊಳ್ಳುತ್ತಾ, ಅದೇ ರೀತಿಯಾಗಿ ಈ ಭವ್ಯ ನಿರ್ಮಾಣವಾದ ನಂತರ ಒಳ್ಳೆಯ ಒಂದು ಎಲ್ಲ ಸಮಸ್ತ ಗ್ರಾಮಸ್ಥರು ಮತ್ತು ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಸಹಕರಿಸಿ ಈ ಒಂದು ಭವ್ಯ ಕಟ್ಟಡಕ್ಕೆ ಒಂದು ಒಳ್ಳೆಯ ಒಂದು ಸಹಕಾರ ಕೊಡ್ತೀರಿ ಅನ್ನತಕ್ಕಂಥ ಮಾತನ್ನು ಹೇಳಿ, ಸಾಧ್ಯವಾದರೆ ನೀವು ಎಲ್ಲರೂ ಕಲ್ತ್ಕೇಸಿಂದ ಈ ಒಂದು ಭವ್ಯ ನಿರ್ಮಾಣ ಕಟ್ಟಡವನ್ನು ಮಾಡಿ ಈ ದೇವಿಯ ಒಂದು ಆರಾಧನೆಯ ಒಂದು ತಪ್ಪದೇ ಪ್ರತಿ ವರ್ಷ ಒಳ್ಳೆಯ ವಿಜೃಂಭಣೆಯಿಂದ, ಅದಲ್ಲದೆ ಪ್ರತಿ ಶುಕ್ರವಾರ ಮಂಗಳವಾರ ಈ ಒಂದು ಕಾರ್ಯಕ್ರಮದಲ್ಲಿ ದೇವಿಯ ಒಂದು ಆಶೀರ್ವಾದವನ್ನು ನೀವೆಲ್ಲ ಪಡೆಯೋಣ ಅನ್ನತಕ್ಕಂಥದ್ದು ಮಾತನ್ನು ಹೇಳಿ, ಈ ದೇವರು ಅವರಿಗೆ ಒಳ್ಳೆಯ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಕಾಪಾಡಲೆಂದು ಕೇಳುತ್ತಾ ನನ್ನ ಈ ಒಂದು ಚಿಕ್ಕ ಅನಿಸಿಕೆಯನ್ನು ಹೇಳಬಯಸುತ್ತೇನೆ. ಧನ್ಯವಾದಗಳು. ಒಬ್ಬ ಯಶಸ್ವಿ ವ್ಯಕ್ತಿ ಹಿಂದ್ಗಡೆ ಒಬ್ಬ ಗುರು ಅಂತಿರ್ತಾರೆ, ಒಬ್ಬರು ಮಾರ್ಗದರ್ಶಕರು ಅಂತಿರ್ತಾರೆ. ಇವತ್ತಿನ ದಿವಸ ತಾವು ಒಂದು ಗುರುವಿನ ಸ್ಥಾನವನ್ನು ಅಲಂಕಾರ ಮಾಡಿರ್ತಕ್ಕಂಥ ಒಬ್ಬ ಶಿವಕುಮಾರ್ ಮುತ್ಯಾರವರು, ಈ ಯಶಸ್ವಿ ತಮಗೆ ಯಾವ ರೀತಿ ತೃಪ್ತಿಯನ್ನು ನೀಡ್ತದೆ ಸರ್? ಒಳ್ಳೆಯ ಒಂದು ತೃಪ್ತಿ ಅಂದರೆ ಅಷ್ಟಿಷ್ಟಲ್ಲ, ಹೆಚ್ಚಿನ ತೃಪ್ತಿಯನ್ನು ನೀಡುತ್ತದೆ. ಯಾಕಂದರೆ ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ಈ ಒಂದು ಉನ್ನತ ಸ್ಥಾನವನ್ನು ಪಡೆದಿರತಕ್ಕಂಥ ಎಲ್ಲವನ್ನು ತನ್ನ ಸಂಸಾರವನ್ನು ತೊರೆದು, ಅದಲ್ಲದೆ ಸಂಸಾರದ ಜೊತೆ ಒಂದು ಜನಸೇವೆಯ ದೇವಿಯ ಆರಾಧನೆಯನ್ನು ಮಾಡತಕ್ಕಂಥ ಒಂದು ವ್ಯವಸ್ಥೆ ಮಾಡಿದ್ದಕ್ಕಾಗಿ ನಮಗೆ ತುಂಬ ಹೆಮ್ಮೆ ಎನಿಸುತ್ತದೆ. ಅದಲ್ಲದೆ ಎಲ್ಲ ಜನರಿಗೂ ಒಂದು ಹೆಮ್ಮೆಯ ವಿಷಯವಾಗಿ ಕಂಡು ಬಂದಿರುತ್ತದೆ. ಅದಕ್ಕಾಗಿ ಈ ಒಂದು ಶಿಖರವನ್ನು ಹೆಚ್ಚಿನ ಉನ್ನತ ಮಟ್ಟಕ್ಕೆ ಏರಲೆಂದು ನಾವು ಬಯಸುತ್ತೇವೆ. ಧನ್ಯವಾದಗಳು. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ನಮ್ಮ ಹೆಸರು ಶ್ರೀ ಮಲ್ಲಿಕಾರ್ಜುನ್ ಗುರುಲಿಂಗಪ್ಪ ಬಿರಾದ್ದಾರ್, ಮುಖಾಂ ಅಂಬಲಗ, ನಿವೃತ್ತಿ ಮುಖ್ಯ ಗುರುಗಳು.